ವಿಷ್ಣುವರ್ಧನನ ಆಗಮನಕ್ಕೆ ದಿನಗಣನೆ ಆರಂಭವಾಗಿದೆ. ಆರಂಭದಿಂದಲೇ ವಿವಾದದಲ್ಲಿ ಸಿಲುಕಿದ್ದ ವಿಷ್ಣುವರ್ಧನ ಚಿತ್ರ ಆಗಿಂದಲೂ ಸುದ್ದಿ ಮಾಡ್ತಾನೆ ಇತ್ತು. ದ್ವಾರಕೀಶ್ ನಿರ್ಮಾಣದ ವಿಷ್ಣುವರ್ಧನ ಚಿತ್ರ ಈಗ ಬಿಡುಗಡೆಗೆ ಸಿದ್ಧವಾಗಿದೆ. ವಿಷ್ಣುವರ್ಧನನಾಗಿ ಕಿಚ್ಚ ಸುದೀಪ್ ಕಾಣಿಸಿಕೊಂಡಿದ್ರೆ, ಪ್ರಿಯಾಮಣಿ ಮತ್ತು ಭಾವನಾ ನಾಯಕಿಯರಾಗಿ ಜೊತೆಯಾಗಿದ್ದಾರೆ. ಅಬ್ಬರಿಸಲು ಸಜ್ಜಾಗಿರೋ ವಿಷ್ಣುವರ್ಧನ ಹೇಗಿದ್ದಾನೆ ಅನ್ನೋದರ ಒಂದು ಪುಟ್ಟ ಪರಿಚಯ ಇಲ್ಲಿದೆ. ದೇವರಲ್ಲಿ ಇವರದು ಇಂದ್ರನ ಜಾತಕ, ರಾಜರಲ್ಲಿ ವಿಷ್ಣುವರ್ಧನನ ಜಾತಕ. ವಿಷ್ಣುವರ್ಧನ ಅನ್ನೋ ಟೈಟಲ್ ಇಟ್ಟ ದಿನದಿಂದಲೇ ಈ ಚಿತ್ರ ವಿವಾದದಲ್ಲಿ ಸಿಲುಕಿತ್ತು. ಅಲ್ಲಿಂದ ಸುದ್ದಿ ಮಾಡ್ತಾನೆ ಇದ್ದ ಚಿತ್ರ ಅಂತಿಮವಾಗಿ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಈಗ ಬಿಡುಗಡೆಗೆ ಸಿದ್ಧವಾಗಿದೆ. ವಿಷ್ಣುವರ್ಧನ ಪಾತ್ರದಲ್ಲಿ ಸುದೀಪ್ ಅಭಿನಯಿಸಿದರೆ, ತಮಿಳು ಮೂಲದ ಕುಮಾರ್ ನಿರ್ದೇಶನದ ಈ ಚಿತ್ರವನ್ನ ದ್ವಾರಕೀಶ್ ನಿರ್ಮಾಣ ಮಾಡಿದ್ದಾರೆ. ಇನ್ನು ವಿ ಹರಿಕೃಷ್ಣ ಅವರ ಸಂಗೀತ ಈ ಚಿತ್ರಕ್ಕಿದೆ. ಸುಮಾರು 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರೋ ವಿಷ್ಣುವರ್ಧನ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ನಿರೀಕ್ಷೆ ಮೂಡಿಸಿದೆ. ಈ ಚಿತ್ರದ ಬಗ್ಗೆ ದ್ವಾರಕೀಶ್ ಮತ್ತು ಸುದೀಪ್ ಅವರ ಮಾತುಗಳಲ್ಲೇ ಕೇಳಿ. ಜನಗಣಮನ ಮಂತ್ರನ ಅಲ್ಲಾಡ್ದಂಗೆ ಹಾಡ್ತಾನೆ, ಸರಿಗಮಪದ ಪದ್ಯನ ಕಲಿದೇ ಇದ್ರು ಹಾಡ್ತಾನೆ. ಹೇ ವರ್ಧನ ವಿಷ್ಣು ವರ್ಧನ. ಇದು ನಾರ್ಮಲ್ ಅಲ್ಲಿ ಇರುವಂಥ ಒಂದು ಪಾತ್ರಗಳಿಗಿರುವಂಥ ಒಂದು ಆಸಕ್ತಿ ಆ್ಯಂಡ್ ಡಿಸೈರ್ಸ್ ಅಂತ ನೀವು ಹೇಳಿ ಅದು. ಆ್ಯಂಡ್ ಕಾಮಿಡಿ, ತುಂಬ ಕಾಮಿಕಲ್ ಕ್ಯಾರೆಕ್ಟರ್, ಸ್ವಲ್ಪ ಸೀರಿಯಸ್ನೆಸ್ ಕಮ್ಮಿ, ಜೋಕ್ಸ್ ಜಾಸ್ತಿ. ಸೊ ಆ ಥರ ಒಂದು ಒಳ್ಳೆ ಪಾತ್ರ. ಬೇಸಿಕ್ಲಿ ಐ ಥಿಂಕ್ ಇಟ್ಸ್ ದ ಫಸ್ಟ್ ಟೈಮ್ ಇವನ್ ಐ ಆಮ್ ಡೂಯಿಂಗ್ ಅ ಕ್ಯಾರೆಕ್ಟರ್ ಲೈಕ್ ದಟ್. ಸೊ ಐ ಹ್ಯಾಡ್ ಗುಡ್ ಫನ್. ಸುಮಾರು ಆಪ್ತ ಮಿತ್ರ ಆದ 7 ವರ್ಷದ ಮೇಲೆ ಈ ಸಿನಿಮಾ ಮಾಡ್ತಾಯಿದ್ದೀವಿ. ಒಂದು ಸಲ ಥ್ರಿಲ್ಲಾಗಿದೆ ನನಗೆ. ಯಾಕೆಂದರೆ ಯಾವತ್ತೂ ದ್ವಾರಕೀಶ್ 7 ವರ್ಷ 8 ವರ್ಷ ಸಿನಿಮಾ ಮಾಡಿದೆ ಕೂತಿದ್ದವನೇ ಅಲ್ಲ. ಆದರೆ ಎಲ್ಲೋ ನಮಗೆ ಒಬ್ಬ ಹೀರೋ ಬೇಕಾಗಿತ್ತು ಒಂದು ಸಿನಿಮಾಕ್ಕೆ. ಸುದೀಪನಿಟ್ಟು ಒಂದು ಸಿನಿಮಾ ಮಾಡೋಣ ಅಂತ ಒಂದು ಐಡಿಯಾ ಬಂತು ನನಗೆ. ಸೊ ನನ್ನ ಮಗ ಯೋಗೀಶ್ ಹೇಳಿದೆ. ಸೊ ಈ ವೆಂಟ್ ಆ್ಯಂಡ್ ಅಪ್ರೋಚ್ಡ್ ಸುದೀಪ್. ಸೊ ಅಲ್ಲಿಂದ ಒಂದು ಸಿನಿಮಾನ ನಾವು ಮಾಡಿದ್ವಿ. ನಾವು It's the second film with Hari Krishna. Hari Krishna has done a wonderful job. And ಅವರ ತುಂಬ ಸಾಕಷ್ಟು ವಿಷಯ ಇದೆ ಹರಿ ಕೃಷ್ಣ. ಅದರ್ವೈಸ್ ಐ ಡೋಂಟ್ ಥಿಂಕ್ ಹಿ ವಿಲ್ ಬಿ ದಿ ಮೋಸ್ಟ್ ಸಕ್ಸಸ್ಫುಲ್ ಮ್ಯೂಸಿಷಿಯನ್ ಟುಡೇ ಇನ್ ಕರ್ನಾಟಕ. ನಾನು ಎವ್ರಿ ಟೈಮ್ ನಮ್ಮ ಯೋಗಣ್ಣನ ಜೊತೆ ಜಗಳ ಆಡ್ತೀನಿ. ನನಗೆ ಹೈಪ್ ಇಷ್ಟ ಅಲ್ಲ. ಏನೇ ಹೈಪ್ ಇದ್ದರೂ ಸಿನಿಮಾ ಸೋಮವಾರ ಹೌಸ್ಫುಲ್ ಮಾಡುತ್ತೆ, ಶುಕ್ರವಾರ ಹೌಸ್ಫುಲ್ ಮಾಡುತ್ತೆ ಅಷ್ಟೇ. ಶನಿವಾರ ಭಾನುವಾರ ಸೋಮವಾರ ಓಡಬೇಕು ಅಂದರೆ ಪಿಕ್ಚರಲ್ಲಿ ಸತ್ವ ಇರಬೇಕು. ಎದೆಯೊಳಗೆ ಗಿಟಾರು ಡಿಂಗ್ 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 ಅನ್ನುತ್ತೆ, ಇವಳೆದುರು ಬಂದಾಗ ಹಳ್ಳೆ ರೆಕ್ಕಾಡ್ ತಿಳಿಸುತ್ತೆ. ಎದೆಯೊಳಗೆ ಗಿಟಾರು ಡಿಂಗ್ 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 ಡಿಂಗ್. ಏನು ಇಟ್ಸ್ ಎ ಸಾಂಗ್ ಅಷ್ಟೇ. ಸಾಂಗಲ್ಲಿ ವಿಷ್ಣು ಹಿಯರ್ ಕಮ್ಸ್ ವಿಷ್ಣುವರ್ಧನ ಅಂತ ಒಂದು ಬಿಟ್ಟಿದೆ. ಅದರಲ್ಲಿ ಆ ಬಿಟ್ಟು ಅದನ್ನು ಹಾಕಿದ್ರು. ನಾರ್ಮಲಾಗಿ ನಮ್ಮ ವಿಷ್ಣು ಸರ್ ಕೂಡ ಕೆಲವು ಆ ಥರ ಗೆಟಪ್ಸ್ ಜಾಸ್ತಿ ಕಾಣಿಸ್ಕೊತಾ ಇದ್ರು. ಸೊ ಅದ್ರ ಮೇಲೆ ಒಂದು ಆ ಟೈಟಲ್ಗೋಸ್ಕರ, ಆ ಟ್ರ್ಯಾಕಿಗೋಸ್ಕರ ಅದೊಂದು ಬರ್ತೊಂದು 30 ಸೆಕೆಂಡ್ಸ್ ಬಿಟ್ಟು ಅಷ್ಟೇ. ಜನಗಣಮನ ಮಂತ್ರನ ಅಲ್ಲಾಡ್ದಂಗೆ ಹಾಡ್ತಾನೆ, ಸರಿಗಮಪದ ಪದ್ಯನ ಕಲಿದೇ ಇದ್ರು ಹಾಡ್ತಾನೆ. ಹೇ ವರ್ಧನ ವಿಷ್ಣು ವರ್ಧನ. ವಿಷ್ಣುವರ್ಧನ ಅನ್ನೋದೊಂದು ಪಾತ್ರ ಅಷ್ಟೇ. ಅದು ಯಾವುದೇ ರೀತಿಯಲ್ಲೂ ಅದಕ್ಕೆ ಬೇರೆ ಇದೇನಿಲ್ಲ. ಅದೊಂದು ಪಾತ್ರ, ವಿಷ್ಣುವರ್ಧನ ಪಾತ್ರವನ್ನು ಮಾಡಿದ್ದಾರಷ್ಟೇ.
ಅಷ್ಟೇ ಹೊರತು ಕಥೆಯೆಲ್ಲ ಬೇರೆ ಅದು. ಇಟ್ ಈಸ್ ನಾಟ್ ಬಯೋಗ್ರಫಿ ಎಲ್ಲ ಅದು ಎಂಥದ್ದು ಅಲ್ಲ. ಅದರದ್ದೇ ಆದ ಒಂದು ಕಥೆಗೆ ವಿಷ್ಣುವರ್ಧನ ಅಂತ ಹೆಸರಿಟ್ಟಿದ್ದೀವಿ. ಜನ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರಬೇಕು ಅಂತ ಹೇಳೋ ಮಟ್ಟಕ್ಕೆ ನಾವು ಯಾರೂ ಬೆಳೆದೇ ಇಲ್ಲ. ನಾನಲ್ಲ, ಇವತ್ತಿಗೆ ದ್ವಾರಕೀಶ್ ಅವರಿಗೆ ನೀವು ಕೇಳಿದ್ರೆ ಅವ್ರಿಗೂ ಗೊತ್ತಿರಲ್ಲ. 48 ಸಿನಿಮಾ ಅವ್ರು ಮಾಡಿದ್ದಾರೆ. ಬಟ್ 48 ಸಿನಿಮಾದಲ್ಲಿ ಜನ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದಕ್ಕಿಂತ ನಾವು ಜನಗಳಿಗೆ ಏನು ಬೆಟ್ರ್ ಕೊಡೋಕ್ಕಾಗತ್ತೆ ಅದನ್ನು ಕೊಡಬಲ್ವಿ ಅಷ್ಟೇ. ನಾವು ವಿ ಡೂ ನಾಟ್ ನೋ. ಆಪ್ತಮಿತ್ರ ಚಿತ್ರದ ನಂತರ ಸುಮಾರು 7 ವರ್ಷಗಳಾದ ಮೇಲೆ ದ್ವಾರಕೀಶ್ ಈ ಚಿತ್ರದ ಮೂಲಕ ಮತ್ತೆ ನಿರ್ಮಾಣಕ್ಕೆ ಮರಳಿದ್ದಾರೆ. ವಿಷ್ಣುವರ್ಧನನ ಮೂಲಕ ಸುದೀಪ್ ಜೊತೆ ಸಿನಿಮಾ ಮಾಡುವ ತಮ್ಮ ಕನಸನ್ನ ಈಡೇರಿಸಿಕೊಂಡಿದ್ದಾರೆ. ಹಲವಾರು ಅದ್ಭುತ ಸಿನಿಮಾಗಳನ್ನು ಕೊಟ್ಟ ಕನ್ನಡದ ಕುಳ್ಳನಿಗೆ ವಿಷ್ಣುವರ್ಧನ ಚಿತ್ರದ ಬಗ್ಗೆ ಸಾಕಷ್ಟು ನಿರೀಕ್ಷೆಯಂತೂ ಇದೆ. ಅದೇ ರೀತಿ ಪ್ರೇಕ್ಷಕರಲ್ಲಿ ಕುತೂಹಲವನ್ನ ತಣಿಸುವಲ್ಲಿ ವಿಷ್ಣುವರ್ಧನ ಎಷ್ಟರ ಮಟ್ಟಿಗೆ ಸಫಲನಾಗ್ತಾನೋ ಕಾದು ನೋಡಬೇಕು. ಅಶೋಕ್ ದಾವಣಗೆರೆ, ಮನರಂಜನಾ ವಿಭಾಗ, ಸುವರ್ಣ ಸುದ್ದಿವಾಹಿನಿ, ಬೆಂಗಳೂರು.